ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಶೆಟ್ಟಿ. ಈ ದಿನ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈ ವಾರ ನಮ್ಮ ಮನೆಯಲ್ಲಿ ನಾವು ಮಾಡ್ತಕ್ಕಂಥ ಈ ಒಂದು ಎಗ್ ಬಿರಿಯಾನಿ ಅಥವಾ ಮೊಟ್ಟೆ ಬಿರಿಯಾನಿನ ಮಾಡೋದನ್ನ ನೋಡೋಣ. ಇದಂತೂ ಮಾಡೋದು ತುಂಬಾ ಸುಲಭ, ಅಷ್ಟೇ ಟೇಸ್ಟಿ ಮತ್ತೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಮತ್ತೆ ಯಾವುದೇ ತಡ ಮಾಡಿದಿರಾ ಈ ಒಂದು ಎಗ್ ಬಿರಿಯಾನಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ, ನಡೀರಿ. ಚಕ್ಕೆ 1 ಇಂಚು, ಲವಂಗ 5 to 6, ಏಲಕ್ಕಿ 3, ಸ್ಟಾರ್ ಹೂವ 1, 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸು, 2 ಲವಂಗದೆಲೆ, ಜೀರಿಗೆ ಪುಡಿ ಅರ್ಧ ಟೀ ಚಮಚ, ಧನಿಯಾ ಪುಡಿ 1 ಟೀ ಚಮಚ, ಅಚ್ಚ ಖಾರದ ಪುಡಿ 1.5 ಟೀ ಚಮಚ, ಅರಿಶಿಣ ಅರ್ಧ ಟೀ ಚಮಚ, ಕಲ್ಲುಪ್ಪು ಅಥವಾ ಹರಳುಪ್ಪು ರುಚಿಗೆ ತಕ್ಕಷ್ಟು, 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: 1 ಟೊಮೆಟೊ ಮೀಡಿಯಂ ಸೈಜ್ ಇಂದು, 1/4 ಕಟ್ನಷ್ಟು ಕೊತ್ತಂಬರಿ, 1/4 ಕಟ್ನಷ್ಟು ಪುದೀನ, 1 ಇಂಚಷ್ಟು ಶುಂಠಿ ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 1 ಮೀಡಿಯಂ ಸೈಜಿನ ಟೊಮೆಟೊ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, 2 ಮೀಡಿಯಂ ಸೈಜಿನ ಈರುಳ್ಳಿ ಸ್ಲೈಸ್ ಮಾಡಿರೋದು, 6 to 7 ಹಸಿಮೆಣಸಿನಕಾಯಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರ್ತಕ್ಕಂಥದ್ದು, 4 ಬೇಯಿಸಿರ್ತಕ್ಕಂಥ ಮೊಟ್ಟೆ, 1 ಕಪ್ ಬಾಸುಮತಿ ರೈಸ್. ಈ ಬಾಸುಮತಿ ಅಕ್ಕಿನ 2-3 ಸತಿ ಚೆನ್ನಾಗಿ ತೊಳೆದು ಈ ರೀತಿ ಇಟ್ಕೊಂಡಿದೀನಿ. ಸೊ ಈಗ ಏನ್ ಮಾಡೋಣ, ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು 20 ನಿಮಿಷದ ಕಾಲ ಇದೇ ರೀತಿ ಇದನ್ನ ನೆನೆಯೋದಕ್ಕೆ ಬಿಡೋಣ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಳ್ತೇನೆ. ಇದರಲ್ಲಿ ಈ 1 ಟೊಮೆಟೊ, ಈ ಕೊತ್ತಂಬರಿ ಸೊಪ್ಪು, ಈ ಪುದೀನ, ಅದೇ ರೀತಿ ಈ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡಿ, ಈಗ ಒಂದು ಫೈನ್ ಪೇಸ್ಟ್ ಆಗಿದೆ. ಸೊ ಇವಾಗ ಇದನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಮೊಟ್ಟೆಗಳೇನಿದೆ, ಈ ಮೊಟ್ಟೆಗಳನ್ನ ಏನ್ ಮಾಡೋಣ, ಈ ರೀತಿ ಚಾಕುವಿನ ಸಹಾಯದಿಂದ ಒಂದ್ ಸ್ವಲ್ಪ ಹಿಂಗೆ ಸ್ಲೈಡ್ ಸ್ಲಿಟ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಆಳಕ್ ಮಾಡಕ್ ಹೋಗ್ಬೇಡಿ, ಪ್ರತಿಯೊಂದನ್ನು ಇದೇ ರೀತಿ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಪಾಟ್ ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಪಾಟ್ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೇನೆ. ಅದೇ ರೀತಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತೇನೆ. ನೋಡಿ, ಇವಾಗ ಇದರಲ್ಲಿ ಎಣ್ಣೆ ಮತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದ್ರಲ್ಲಿ ನಾವಾಗ್ಲೇ ಏನ್ ಹೋಲ್ ಗರಂ ಮಸಾಲ ತಗೊಂಡಿದ್ವಿ, ಈ ಹೋಲ್ ಗರಂ ಮಸಾಲ ಎಲ್ಲ ನಾವು ಇದ್ರಲ್ಲಿ ಹಾಕೊಳ್ಳೋಣ. ನೋಡಿ, ಇದರಲ್ಲಿ ಈಗ ಹೋಲ್ ಗರಂ ಮಸಾಲಾಸ್ ಎಲ್ಲ ಹಾಕಿದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಇದನ್ನ ಒಳ್ಳೆ ಒಂದು ಘಮ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ. ಇದರಲ್ಲಿ ನಾವು ಹಾಗೆ ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ಳೋಣ. ನೋಡಿ, ಈರುಳ್ಳಿ ಸಹ ಅಷ್ಟೇ, ಇದು ಸಹ ಚೆನ್ನಾಗಿ ಫ್ರೈ ಆಗೋವರೆಗೂ, ಇದು ಒಳ್ಳೆ ಟ್ರಾನ್ಸ್ಲೂಸೆಂಟ್ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ಈ ಒಂದು ಹಸಿಮೆಣಸಿನಕಾಯಿನ ಹಾಕೊಳ್ವಾ. ಇದನ್ನ ಸಹ 1-2 ನಿಮಿಷ ಚೆನ್ನಾಗಿ ಬಾಡ್ಸೋಣ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ನಾವು ಆಗ್ಲೇ ಮಾಡಿರ್ತಕ್ಕಂಥ ಈ ಒಂದು ಮಸಾಲೆಯನ್ನ ಇದ್ರಲ್ಲಿ ಹಾಕೊಳ್ತೀವಿ. ಸೊ ಈಗ ಇದರಲ್ಲಿ ಮಸಾಲೆಯಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಿರಬಹುದು, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಸಂದರ್ಭದಲ್ಲಿ ಆಗ್ಲೇ ಹಚ್ಚಿರ್ತಕ್ಕಂಥ ಸ್ವಲ್ಪ ಟೊಮೆಟೊನ ಹಾಕೊಳ್ತೇನೆ. ಹಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ,
ಧನಿಯಾ ಪುಡಿ, ಈ ಜೀರಿಗೆ ಪುಡಿ, ಹಾಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಇದೆಲ್ಲ ನೀವೇ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನ ಮಿಕ್ಸ್ ಮಾಡೋಣ. ಸೊ ನೋಡಿ, ಈಗ ಇದು ಅಷ್ಟೇ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಬೇಕಾಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಸೈಡ್ಸ್ ಅಲ್ಲಿ ಮೇಲ್ಗಡೆ ಎಲ್ಲ ಎಣ್ಣೆ ಚೆನ್ನಾಗಿ ತೇಲ್ತಾ ಇದೆ, ಅಂದ್ರೆ ಇದ್ರ ಅರ್ಥ ಇದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಇದ್ರಲ್ಲಿ ಏನ್ ಮಾಡೋಣ, ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪುನ ಹಾಕೊಳ್ತೇನೆ. ಹಾಗೆ ನೆನ್ಸಿರ್ತಕ್ಕಂಥ ಈ ಒಂದು ಬಾಸ್ಮತಿ ಅಕ್ಕಿನ ಸಹ ಹಾಕೊಳ್ತೇನೆ. ಸೊ ಈಗ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆನಪಿರ್ಲಿ, ಸಾಫ್ಟ್ ಹ್ಯಾಂಡ್ಸ್ ಅಲ್ಲೇ ಮಿಕ್ಸ್ ಮಾಡಿ, ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಇಲ್ಲ ಅಂತ ಹೇಳಿದ್ರೆ ಅನ್ನದ ಅಗಲಿಗಳೆಲ್ಲ ಕಟ್ ಆಗ್ಬಿಡುತ್ತೆ. ನೋಡಿ, ನಾನು ಈ ಕಪ್ಪಲ್ಲಿ ಅಕ್ಕಿಯನ್ನ 1 ಕಪ್ ತಗೊಂಡಿದ್ದೆ. ಸೊ ಹಾಗಾಗಿ ನಾನು ಇದೇ ಕಪ್ಪಲ್ಲಿ 2 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೇನೆ. ಈಗ ಇದರಲ್ಲಿ 1 ನಿಂಬೆ ಹಣ್ಣಿನ ರಸ, ಹಾಗೆ ಒಂದು ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಈ ಪುದೀನಾನ ಸಹ ಈಗ ಕೈಯಲ್ಲೇ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಸೊ ಈಗ ಇದನ್ನ ಚೆನ್ನಾಗಿ ಲಾಸ್ಟ್ ಟೈಮ್ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ನೀವು ಈ ಟೈಮಲ್ಲಿ ಇದರ ಸೀಸನಿಂಗ್ ಬೇಕಾದ್ರೆ ಚೆಕ್ ಮಾಡಿ. ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ. ನೀವು ಇದರಲ್ಲಿ ಏನಾದ್ರು ಉಪ್ಪು ಹುಳಿ ಖಾರ ಏನಾದ್ರು ಹಾಕ್ಬೇಕಂದ್ರೆ ಈ ಒಂದು ಟೈಮಲ್ಲಿ ಹಾಕೊಳ್ಳಿ. ನೋಡಿ, ಈಗ ನಾ ಈ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಈ ಅನ್ನ ಚೆನ್ನಾಗಿ ಬೇಯೋವರೆಗೂ ನಾವು ಇದನ್ನ ಕುಕ್ ಮಾಡಿ. ನೋಡಿ, ಕೆಲವು ಸತಿ ಏನಾಗುತ್ತೆ, ಅನ್ನ ಬೇಯೋ ಟೈಮಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾ ಏನ್ ಮಾಡ್ತೀನಿ, ಇದನ್ನ ಪಕ್ಕಕ್ಕೆ ಸರಿಸ್ಕೊಂಡು ಈ ತರದ್ದು ಒಂದು ಫ್ಲಾಟ್ ತವಾನ ಕೆಳಗಿಡ್ತೀನಿ. ಇದರ ಮೇಲ್ಗಡೆ ಈ ಒಂದು ಪಾತ್ರೆನ ಇಡಿ. ಸೊ ಈಗ ಈ ಅನ್ನ ಚೆನ್ನಾಗಿ ಬೇಯೋವರೆಗೂ ಇದನ್ನ ಕುಕ್ ಮಾಡಿ. ನೋಡಿ, ಇಲ್ಲಿ ಒಂದು ಪ್ಯಾನ್ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಎಣ್ಣೆ ಚೆನ್ನಾಗಿ ಹೀಟ್ ಆಗಿದೆ. ಸೊ ಇದರಲ್ಲಿ ನಾವು ಆಗ್ಲೇ ಸ್ಲಿಟ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಮೊಟ್ಟೆಗಳನ್ನ ಇದ್ರಲ್ಲಿ ಹಾಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತೀವಿ ಅನ್ನೋ ಟೈಮಲ್ಲಿ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ತೇನೆ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ. ನೋಡಿ, ಈಗ ಈ ಫ್ರೈ ಮಾಡಿರ್ತಕ್ಕಂಥ ಮೊಟ್ಟೆ ಎಲ್ಲ ರೆಡಿ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು 10 ರಿಂದ 15 ನಿಮಿಷಗಳ ಕಾಲ ಆಗಿದೆ. ಈಗ ಅನ್ನ ಸಹ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ನೋಡೋಣ. ಅದ್ಭುತವಾಗಿದೆ. ನೋಡಿ, ಅನ್ನ ಸಹ ಬ್ಯೂಟಿಫುಲ್ ಆಗಿ ಬೆಂದಿದೆ. ನೋಡಿ ಎಷ್ಟು ಉದುರುದ್ರಾಗಿದೆ. ನೋಡಿ, ಈಗ ಇದರಲ್ಲಿ ನಾವು ಆಗ್ಲೇ ಫ್ರೈ ಮಾಡಿರ್ತಕ್ಕಂಥ ಈ ಒಂದು ಮೊಟ್ಟೆಗಳನ್ನ ಹಾಕೊಳ್ಳೋಣ. ನೋಡಿ, ಈಗ ನಮ್ಮನೆ ಶೈಲಿಯ ಈ ಒಂದು ಎಗ್ ಬಿರಿಯಾನಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ಬಿಟ್ಟು. ಒಂದು ಆಗಲು ಇನ್ನೊಂದು ಆಗಲು ಟಚ್ ಆಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ ಈ ಒಂದು ಎಗ್ ಬಿರಿಯಾನಿ ಮಾತ್ರ. ನಾ ಹೇಳಿರ್ತಕ್ಕಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಅದೇ ಪ್ರಮಾಣದಲ್ಲಿ ನೀವು ಮಾಡಿ ನೋಡಿ. 100% ನಿಮಗೂ ಇದೇ ರೀತಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಎಗ್ ಬಿರಿಯಾನಿ ನಿಮ್ಮ ಕೈಯಲ್ಲಿ ರೆಡಿ ಆಗುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೊಮ್ಮೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.